ಮಳೆಯ ಕೊರತೆಯ ನಡುವೆ ಬಾಗಲಕೋಟೆ ರೈತರಲ್ಲಿ ಮನೆ ಮಾಡಿದ ಸಂತಸ. ಮಹಾರಾಷ್ಟ್ರದ ಮಳೆಯಿಂದ ತುಂಬಿ ಹರಿತಾ ಇದೆ ಕೃಷ್ಣ, ಘಟಪ್ರಭಾ. ಬಾಗಲಕೋಟೆ ಜಿಲ್ಲೆಯ ನದಿ ಪಾತ್ರದ ಗ್ರಾಮಗಳ ರೈತರಲ್ಲಿ ಸಂತಸ. ಮಹಾರಾಷ್ಟ್ರ ಮಳೆಯಿಂದ ಆಲಮಟ್ಟಿ ಜಲಾಶಯಕ್ಕೂ ಕೂಡ ಜೀವ ಕಳೆ ಬಂದಿದೆ. ಹಿಪ್ಪರಗಿ ಬ್ಯಾರೇಜ್ನಿಂದ ಕೃಷ್ಣಾ ನದಿಗೆ 1.8 ಲಕ್ಷ ಕ್ಯೂಸೆಕ್ ಹೊರಹರಿವು. ಮಹಾರಾಷ್ಟ್ರದ ರಾಜಾಪುರ ಬ್ಯಾರೇಜ್ನಿಂದ ಬರ್ತಾ ಇರುವಂತಹ ನೀರು. ಹಿಪ್ಪರಗಿ ಬ್ಯಾರೇಜ್ನಲ್ಲಿ ಒಟ್ಟು 3.19 ಟಿಎಂಸಿ ನೀರು ಸಂಗ್ರಹ. ಅತ್ತ ಹಿಡಕಲ್ ಜಲಾಶಯದಿಂದ ಘಟಪ್ರಭಾಗೆ 21,000 ಕ್ಯೂಸೆಕ್ ನೀರು. ಎರಡೂ ನದಿಗಳಲ್ಲಿ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಇರುವಂತಹ ನೀರು. ಖಾಲಿಯಾಗಿದ್ದಂಥ ಆಲಮಟ್ಟಿ ಡ್ಯಾಂ ಹಿನ್ನೀರು ಪ್ರದೇಶ ಜಲಾವೃತ. ಸದ್ಯ ಆಲಮಟ್ಟಿ ಜಲಾಶಯದಲ್ಲಿ 33 ಟಿಎಂಸಿ ನೀರು ಸಂಗ್ರಹ. ಕಳೆದ 4 ದಿನಗಳಲ್ಲಿ ಹರಿದು ಬಂದಿರೋದು 10 ಟಿಎಂಸಿ ನೀರು. ಮಹಾಮಳೆ ರೈತರಲ್ಲಿ ಸಂತಸವನ್ನು ತರ್ತಾ ಇದೆ. ನೀರಿನ ಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇರುವಂಥದ್ದು. ಮಳೆಯ ಕೊರತೆಯ ನಡುವೆಯೂ ಬಾಗಲಕೋಟೆ ರೈತರಲ್ಲಿ ಸಂತಸ ಅನ್ನೋದು ಮನೆ ಮಾಡ್ತಾ ಇದೆ. ನಮ್ಮಲ್ಲಿ ಮಳೆ ಕಮ್ಮಿ ಇರ್ಬೋದು, ಬಟ್ ಅಕ್ಕಪಕ್ಕದ ರಾಜ್ಯಗಳಲ್ಲಿ ಮಳೆ ಆಗ್ತಾ ಇರೋದ್ರಿಂದ ನೀರಿನ ಹರಿವಿನಲ್ಲಿ ಹೆಚ್ಚಳ ಆಗ್ತಾ ಇದೆ. ಸೊ ಹಾಗಾಗಿ ಬಾಗಲಕೋಟೆ ರೈತರಲ್ಲಿ ಸಂತಸ ಮನೆ ಮಾಡಿರೋದು. ಎಲ್ಲ ಬರದಾಗಿ ಹೋಗ್ಬಿಟ್ಟಿತ್ತು, ಬಿರುಕು ಬಿಟ್ಕೊಳ್ಳೋದು ಇರುತ್ತಲ್ಲ, ಆ ರೀತಿಯಾಗಿತ್ತು ಒಡಲು. ಆದರೆ ಈಗ ನೀರೆಲ್ಲ ಬರ್ತಾ ಇರೋದ್ರಿಂದ ಸಂತಸ ಮನೆ ಮಾಡಿದೆ. ರಾಜ್ಯದಲ್ಲಿ ಮುಂಗಾರು ಮಳೆಯ ಒಂದು ಕೊರತೆಯಿಂದ ಏನು ಸಾಕಷ್ಟು ರೈತರು ನಲಗಿರುವಂಥದ್ದು. ಸದ್ಯ ಬಾಗಲಕೋಟೆ ಜಿಲ್ಲೆಯ ಪ್ರಮುಖ ನದಿಗಳಾಗಿರ್ತಕ್ಕಂಥ ಕೃಷ್ಣೆ ಮತ್ತು ಘಟಪ್ರಭಾ ಮತ್ತು ಮಲಪ್ರಭಾ 3 ನದಿಗಳು ಉಕ್ಕಿ ಹರಿಯುತ್ತಿರುವ ಹಿನ್ನೆಲೆಯಲ್ಲಿ ಇಲ್ಲಿ ಬಾಗಲಕೋಟೆಯ ಜಿಲ್ಲೆ ವ್ಯಾಪ್ತಿ ಇರತಕ್ಕಂಥ ರೈತರು ಒಂದು ಕಡೆ ಮಂದಹಾಸದಲ್ಲಿರುವಂಥದ್ದು. ಸದ್ಯ ನಾನೀಗ ಬಾಗಲಕೋಟೆ ಜಿಲ್ಲೆಯ ಹಿನ್ನೀರಿನ ಭಾಗದಲ್ಲಿರ್ತಕ್ಕಂಥ ಏನು ಮುಳುಗಡೆ ಹಿನ್ನೀರಿನ ಭಾಗ ಏನಿದೆ, ಈ ಹಿನ್ನೀರಿನ ಭಾಗದಲ್ಲಿರ್ತಕ್ಕಂಥ ಕಳೆದ 4 ದಿನಗಳ ಹಿಂದೆ ಅಷ್ಟೇ ಇದು ಬರಿದಾಗಿತ್ತು. ಈಗ ಸಂಪೂರ್ಣವಾಗಿ ಕಳೆದ 4 ದಿನಗಳಲ್ಲಿ 10 TMCಗೂ ಅಧಿಕ ನೀರು ಏನು ಬರ್ತಾ ಇರುವ ಹಿನ್ನೆಲೆಯಲ್ಲಿ ಸಾಕಷ್ಟು ಇಲ್ಲಿ ಏನು ಪ್ರವಾಹ ಪೀಡಿತ ಪ್ರದೇಶಗಳಿಂದ ಏನು ಹಿನ್ನೀರಿನ ಭಾಗ ಏನಿದೆ, ಹಿನ್ನೀರಿನ ಭಾಗ ಸಂಪೂರ್ಣ ಬರಿದಾಗಿತ್ತು. ಈಗಷ್ಟೇ ಕಳೆದ 4 ದಿನಗಳಿಂದ ಮಾತ್ರ ಇದು ಏನು ಕಂಪ್ಲೀಟಾಗಿ ಈಗ ಎಲ್ಲಿ ನೋಡಿದರೂ ಕೂಡ ನೀರು ಕಾಣಿಸ್ತಿರುವ ಹಿನ್ನೆಲೆಯಲ್ಲಿ ಏನು ಘಟಪ್ರಭಾ ನದಿಗೆ 21,000 ಕ್ಯೂಸೆಕ್ ನೀರು ಕೂಡ ಈಗಾಗಲೇ ಬರುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಕೃಷ್ಣೆಗೆ ರಾಜಾಪುರ ಬ್ಯಾರೇಜ್ನಿಂದ 8 ಲಕ್ಷ ಕ್ಯೂಸೆಕ್ಸ್ ನೀರು ಕೂಡ ಹರಿದು ಬರುತ್ತಿರುವ ಹಿನ್ನೆಲೆಯಲ್ಲಿ ಮತ್ತು ಮಲಪ್ರಭಾ ನದಿಗೆ ಅಷ್ಟೇ ಪ್ರಮಾಣದಲ್ಲಿ ಕೂಡ ನೀರು ಬರ್ತಾ ಇರೋ ಹಿನ್ನೆಲೆಯಲ್ಲಿ ಕೇವಲ 4 ದಿನಗಳಲ್ಲಿ 11 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು ಈಗ ಇಲ್ಲಿ ಏನು ಆಲಮಟ್ಟಿ ಹಿನ್ನೀರಿನ ಭಾಗದಲ್ಲಿ ಕೂಡ ಈಗಾಗಲೇ ಜಮಾವಣೆ ಆಗಿರುವಂಥದ್ದು. ಸದ್ಯ ಏನು ಕಳೆದ 4 ದಿನಗಳ ಹಿಂದೆ ಅಷ್ಟೇ ಸಚಿವರು ಸಭೆಯನ್ನು ಮಾಡಿದ್ರು. ಸಭೆಯಲ್ಲಿ 300ಕ್ಕೂ ಅಧಿಕ ಬೋರ್ವೆಲ್ಗಳನ್ನು ಈಗಾಗಲೇ ಗುರುತಿಸಿಕೊಂಡು ಇಲ್ಲಿಯ ಭಾಗದ ಜನರಿಗೆ ನೀರಿನ ಆತಂಕ ಏನಿತ್ತು ಅದು ನಿವಾರಣೆ ಆಗತ್ತೆ ಅನ್ನೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಸಕಲ ಸಿದ್ಧತೆ ಏನಿತ್ತು ಅದು ಸದ್ಯಕ್ಕೆ ಈಗಾಗಲೇ ನಿರಾಳವಾಗಿರುವಂಥದ್ದು. ಅಂದರೆ ಮಹಾರಾಷ್ಟ್ರ ಮತ್ತು ಏನು ಪಶ್ಚಿಮ ಘಟ್ಟಗಳಲ್ಲಿ ಸುರಿತಕ್ಕಂಥ ಮಳೆಗೆ ಈಗಾಗಲೇ ಅಪಾರ ಪ್ರಮಾಣದ ನೀರು ಹರಿದು ಬರ್ತಿರುವ ಹಿನ್ನೆಲೆಯಲ್ಲಿ ರೈತರು ಒಂದು ಕಡೆ ಕೃಷ್ಣೆ ಮತ್ತು ಘಟಪ್ರಭಾ ಮಲಪ್ರಭಾ ನದಿ ಭಾಗದ ಪಾತ್ರದ ಜನರು ಏನಿದ್ರು ಆ ಕೃಷಿಗೆ ಯೋಗ್ಯ ಭೂಮಿಗೆ ನೀರು ಇರದೆ ಸಂಕಷ್ಟಕ್ಕೀಡಾಗಿದ್ದರು. ಅವರಿಗೆ ಈಗ ಏನು ತಮ್ಮ ಅಳಿದುಳಿದ ಬೆಳೆಗಳನ್ನು ಉಳಿಸಲಿಕ್ಕೆ ಹರಸಾಹಸವನ್ನು ಪಡಬೇಕಾಗಿತ್ತು, ಅವು ಎಲ್ಲವೂ ಕೂಡ ಸದ್ಯ 4 ದಿನಗಳ ಹಿಂದೆ ಏನಿತ್ತು ಅದು ಎಲ್ಲವೂ ಕೂಡ ಈಗ ಬಯಲಾಗಿ ಅಲ್ಲಿ ಇರ್ತಕ್ಕಂಥ ಏನು ಕೃಷ್ಣೆ ಮತ್ತು ಘಟಪ್ರಭಾ ನದಿಗೆ ಅಪಾರ ಪ್ರಮಾಣದ ನೀರು ಬರುವ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಒಂದು ಕಡೆ ಮಂದಹಾಸ ಕೂಡ ನೀಡಿರುವಂಥದ್ದು. ಅಂದರೆ ನದಿ ಪಾತ್ರದ ಜನರಲ್ಲಿರ್ತಕ್ಕಂಥ ಏನು ತಮ್ಮ ಕೃಷಿ ಚಟುವಟಿಕೆಗಳಲ್ಲಿ ಸಾಕಷ್ಟು ಏನು ನದಿ ಪಾತ್ರದ ಜನರಿಗೆ ಅನುಕೂಲ ಆಗಿದೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಹೀಗಾಗಿ ಸದ್ಯ ಬಾಗಲಕೋಟೆ ಜಿಲ್ಲೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಕುಡಿಯುವ ನೀರಿನ ಸಮಸ್ಯೆ ಏನಿತ್ತು ಆ ಸದ್ಯದ ಮಟ್ಟಿಗೆ ಎಲ್ಲವೂ ಕೂಡ ನಿವಾರಣೆಗೆ ಆಗಿದೆ ಅಂತಲೇ ಹೇಳಬೇಕಾಗತ್ತೆ. ಬಾಗಲಕೋಟೆಯಿಂದ ಗುರು ಹಿರೇಮಠ, TV5 ಕನ್ನಡ.